ಜೆರಾಕ್ಸ್ ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಶ್ರೀನಿಧಿ ಬೆಂಗಳೂರು. ಶ್ರೀನಿಧಿ ಬೆಂಗಳೂರು ಅವರ ಪ್ರೀವಿಯಸ್ ಸಿನಿಮಾ 'ಬ್ಲಿಂಕ್' ಆಲ್ರೆಡಿ ಎಲ್ಲರೂ ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಈ ಸಿನಿಮಾನ ನಾನು ನೋಡಿದ್ಮೇಲೆ ಇವರು ನೆಕ್ಸ್ಟ್ ಯಾವ ಸಿನಿಮಾನ ಮಾಡ್ತಾರೆ ಅಂತ ನಾನು ತುಂಬಾ ವೇಟ್ ಮಾಡ್ತಾ ಇದ್ದೆ. ಸೊ ಅವರು ವಿಡಿಯೋ ಅಂತಕ್ಕಂಥ ಒಂದು ಸಿನಿಮಾನ ಕೂಡ ಅನೌನ್ಸ್‌ಮೆಂಟ್ ಮಾಡಿದ್ರು. ಇದ್ರ ಮಧ್ಯದಲ್ಲಿ ಜೆರಾಕ್ಸ್ ಅಂತಕ್ಕಂಥ ಒಂದು ವೆಬ್ ಸೀರೀಸ್ ಅನೌನ್ಸ್‌ಮೆಂಟ್ ಆಯ್ತು. ಸೊ ಆ ಒಂದು ವೆಬ್ ಸೀರೀಸ್ ನಿನ್ನೆಯಿಂದ ZEE5ನಲ್ಲಿ ಪ್ರೀಮಿಯರ್ ಆಗ್ತಾ ಇದೆ. ಸೊ ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಹೋಗಿ ನೋಡಿ. ಸೊ ನಾನು ಈ ಒಂದು ಸೀರೀಸ್‌ನ ನೋಡಿದ್ದಾಯ್ತು. ನನ್ಗೆ ಈ ಸೀರೀಸ್ ಯಾವ ರೀತಿ ಎಕ್ಸ್‌ಪೀರಿಯನ್ಸ್ ಕೊಡ್ತು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್‌ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಇನ್ನು ಇದರ ಒನ್‌ಲೈನ್ ಸ್ಟೋರಿ ಕಡೆ ಮಾತಾಡೋದಾದ್ರೆ ನಮ್ಮ ಕಥೆಯ ಮುಖ್ಯ ಪಾತ್ರಧಾರಿ ಹೆಸರು ಪ್ರಕಾಶ. ಅವನು ಊರಲ್ಲಿ ಒಂದು ಜೆರಾಕ್ಸ್ ಅಂಗಡಿನ ಇಟ್ಕೊಂಡಿರ್ತಾನೆ. ಫ್ರೆಂಡು, ಲವ್ವು ಮತ್ತೆ ಕೆಲಸ ಈ ರೀತಿ ಆರಾಮಾಗಿರ್ತಾನೆ. ಬಟ್ ಒಂದು ದಿನ ಆ ಜೆರಾಕ್ಸ್ ಮೆಷಿನ್‌ನಲ್ಲಿ ಮನುಷ್ಯರನ್ನೇ ಜೆರಾಕ್ಸ್ ಮಾಡುವಂತ ಒಂದು ವಿಸ್ಮಯ ನಡೆದೋಗುತ್ತೆ. ಸೊ ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಈ ಕಥೆ ಎಲ್ಲೆಲ್ಲಿ ಸುತ್ತಿ ಎಲ್ಲಿಗೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸೀರೀಸ್ ಅಲ್ಲೇ ನೋಡಿ ತಿಳ್ಕೊಳ್ಬೇಕು. ಇನ್ನು ಇದರ ಪಾಸಿಟಿವ್ಸ್ ಕಡೆ ಮಾತಾಡೋದಾದ್ರೆ, ಮೊದಲಿಗೆ ಇದರ ಕಾನ್ಸೆಪ್ಟ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮನುಷ್ಯರನ್ನ ಜೆರಾಕ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಈ ಸಿನಿಮಾದಲ್ಲಿ ಆ ತರ ಮಾಡಿದ್ದಾರೆ ಅಂದ್ರೆ ಅದನ್ನ ಯಾವ ರೀತಿ ತೋರಿಸಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ ಕೂಡ ಒಂದು ಪಾಸಿಟಿವ್ ಅಂತಾನೆ ಹೇಳ್ಬೋದು. ಸೆಕೆಂಡ್ ರೈಟಿಂಗ್ ಇರೋದು 6 ಎಪಿಸೋಡ್. ಅದರಲ್ಲಿ ಫಸ್ಟ್ ಎಪಿಸೋಡ್‌ನಲ್ಲಿ 70% ಎಸ್ಟಾಬ್ಲಿಷ್ಮೆಂಟ್‌ಗೆ ಮತ್ತೆ ಇಂಟ್ರೊಡಕ್ಷನ್‌ಗೆ ಹೋದ್ರೆ, ಇನ್ನು ಬರೋ ಎಲ್ಲಾ ಎಪಿಸೋಡ್‌ಗಳಲ್ಲೂ ಕೂಡ ಎಂಗೇಜಿಂಗ್ ರೈಟಿಂಗ್‌ನ ನಾವು ನೋಡ್ಬೋದು. ಪರ್ಸನಲಿ ನನ್ಗೆ ಜೆರಾಕ್ಸ್ ಮೆಷಿನ್ ಬಗ್ಗೆ ಬರ್ಕೊಂಡಿರೋದು ಇಷ್ಟ ಆಯ್ತು. ಅದ್ ಹೇಗ್ ಜೆರಾಕ್ಸ್ ಮಾಡುತ್ತೆ ಅಂಡ್ ಅದ್ ಕೆಲಸ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂಡ್ ಅದನ್ನ ಹೇಗ್ ನಿಲ್ಲಿಸ್ಬೇಕು. ಇದನ್ನೆಲ್ಲ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ರು. ಅಂಡ್ ಆಲ್ಸೋ ಟೆನ್ಷನ್ ಕ್ರಿಯೇಟ್ ಮಾಡೋ ತರ ಬರ್ಕೊಂಡಿರೋದು. ಜಸ್ಟ್ ನೀವೇ ಯೋಚನೆ ಮಾಡಿ, ಒಂದೇ ಊರಲ್ಲಿ ಒಂದೇ ವ್ಯಕ್ತಿನ ಜೆರಾಕ್ಸ್ ಮಾಡಿ ಡೂಪ್ಲಿಕೇಟ್ ಮಾಡಿದ್ರೆ ಏನೇನ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂಡ್ ಏನೇನ್ ಎಂಟರ್‌ಟೈನ್‌ಮೆಂಟ್ ಇರುತ್ತೆ ಅಂತ. ಸೊ ಅದನ್ನೆಲ್ಲ ನಾವಿಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಒನ್ ಕನೆಕ್ಷನ್. ಕತೆ ಶುರುವಾದಾಗಿಂದ ಕತೆ ಮುಗಿಯೋವರೆಗೂ ಕೂಡ ನೀವು ಕತೆಗೆ ಕನೆಕ್ಷನ್ ಆಗಿರ್ತೀರಾ. ಇದು ಇದರ ಬಿಗ್ಗೆಸ್ಟ್ ಪಾಸಿಟಿವ್ ಅಂತ ಹೇಳ್ಬೋದು. ಏಕೆಂದ್ರೆ ಅಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಈವೆಂಟ್, ಪ್ರತಿಯೊಂದು ಸಿಚುಯೇಷನ್ ಕೂಡ ನಿಮ್ಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಬರ್ಕೊಳ್ಳೋದೇ ಒಂದು ಕತೆಗೆ ಬಿಗ್ಗೆಸ್ಟ್ ಪಾಸಿಟಿವ್. ಸೊ ಆ ಒಂದು ಕೆಲಸ ಇಲ್ಲಿ ನಡೆದಿದೆ ಅಂತ ಹೇಳ್ತೀನಿ. ಈ ಸೀರೀಸ್‌ನಲ್ಲಿ ಇರ್ತಕ್ಕಂಥ 6 ಎಪಿಸೋಡ್‌ಗಳು ಕೂಡ ತುಂಬಾ ಫಾಸ್ಟ್ ಆಗಿ ರನ್ ಆಗ್ತಾ ಇದೆ ಅನ್ನೋ ಒಂದು ಫೀಲ್ ಕೊಡ್ತವೆ. ಯಾಕೆಂದ್ರೆ ಸ್ಕ್ರೀನ್ ಪ್ಲೇ ಅಷ್ಟು ಟೈಟ್ ಆಗಿ ಬರ್ಕೊಂಡಿದ್ದಾರೆ. ಆ ಊರಲ್ಲಿ ನಡೆಯುವಂತ ಪೊಲಿಟಿಕಲ್ ಡ್ರಾಮಾನು ಕೂಡ ಅಷ್ಟೇ ಎಂಗೇಜಿಂಗ್ ಆಗಿ, ಅಷ್ಟೇ ಕಾಮಿಡಿಯಾಗಿ, ಅಷ್ಟೇ ಎಮೋಷನಲ್ ಆಗಿ ಕೂಡ ತೋರಿಸಿದ್ದಾರೆ. ಕೆಲವೊಂದು ಡೈಲಾಗ್‌ಗಳು ತುಂಬಾ ಇಷ್ಟ ಆದವು. ಶಿವ ಅನ್ಸ್‌ಬಿಡ್ತೀನಿ ಅನ್ನೋದು, ಮಮ್ಮಿ ಫಿಶ್ ಅಂತಕ್ಕಂಥ ಸಿಚುಯೇಷನ್ ಇರ್ಬೋದು. ಸೊ ಇವೆಲ್ಲ ತುಂಬಾ ಚೆನ್ನಾಗಿದ್ವು ಅಂತ ಹೇಳ್ತೀನಿ. ಇನ್ನು ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಡೀಸೆಂಟ್ ಆಗಿತ್ತು. ಅಲ್ಲಲ್ಲಿ ಓಲ್ಡ್ ಸಾಂಗ್ ಮತ್ತೆ ಓಲ್ಡ್ ಡೈಲಾಗ್‌ನ ಆಡ್ ಮಾಡಿದ್ರು. ಮಜಾ ಕೊಟ್ವು ಅಂತ ಹೇಳ್ತೀನಿ. ಸೀರಿಯಸ್ ಸಿಚುಯೇಷನ್‌ನಲ್ಲಿ ಕೆಲವೊಂದು ಕನ್ವರ್ಸೇಷನ್‌ಗಳು ನಗು ಬರ್ತವೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದ್ರಲ್ಲೂ ನಾನ್ ಒರಿಜಿನಲ್ಲು, ಅವ್ನ್ ಡೂಪ್ಲಿಕೇಟು ಅನ್ನೋ ಒಂದು ಕನ್ವರ್ಸೇಷನ್ ಬರುತ್ತಲ್ಲ. ಅಂದ್ರೆ ಡೂಪ್ಲಿಕೇಟ್ ಮತ್ತೆ ಒರಿಜಿನಲ್ ಫೇಸ್ ಟು ಫೇಸ್ ಆದಾಗ ಬಂದಂತಹ ಕನ್ವರ್ಸೇಷನ್ ಮತ್ತೆ ಆ ಸಿಚುಯೇಷನ್ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ರು ಅದನ್ನ. ತುಂಬಾ ಇಷ್ಟ ಆಯ್ತು ಅದು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಎಲ್ರೂ ಅವರವರ ಪಾತ್ರನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅಂಡ್ ಮಧ್ಯದಲ್ಲಿ ನಮ್ಮ ಶ್ರೀನಿಧಿ ಬೆಂಗಳೂರು ಅವರು ಕೂಡ ಬರ್ತಾರೆ. ಯಾರಾದ್ರೂ ಇದನ್ನ ನೋಟಿಸ್ ಮಾಡಿದ್ರೆ ಅವ್ರು ಎಲ್ಲಿ ಬಂದ್ ಹೋದ್ರು ಅನ್ನೋದನ್ನ ಕಮೆಂಟ್‌ನಲ್ಲಿ ತಿಳಿಸಿ. ಇದ್ರ ಬಗ್ಗೆ ಇನ್ನೂ ತುಂಬಾ ವಿಷಯಗಳನ್ನ ಹೇಳಿದ್ರೆ ನಿಮ್ಮ ವೀವಿಂಗ್ ಎಕ್ಸ್‌ಪೀರಿಯನ್ಸ್ ಹಾಳಾಗ್ಬೋದು. ಬಿಕಾಸ್ ಕತೆ ಅಷ್ಟು ಚೆನ್ನಾಗಿದೆ. ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಇವಿಷ್ಟು ಪಾಸಿಟಿವ್ ಅಂತ ಆದ್ರೆ, ಇನ್ನು ಇದರ ನೆಗೆಟಿವ್ ಇನ್ನೂ ಏನು ಬೆಟರ್ ಆಗ್ಬೋದಾಗಿತ್ತು ಅಂತ ಹೇಳೋದಾದ್ರೆ, ಇದು ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ. ದೇವರು ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ವರನ ನಾವು ಯಥೇಚ್ಛವಾಗಿ ಬಳಸಿದ್ರೆ, ಅದು ನಮ್ಗೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಯಾವ ರೀತಿ ತೊಂದರೆ ಕೊಡುತ್ತೆ ಅನ್ನೋದನ್ನ ಇನ್ನೂ ಚೆನ್ನಾಗಿ ಕನ್ಕ್ಲೂಷನ್ ಕೊಟ್ಟು ತೋರಿಸಬೇಕಾಗಿತ್ತು ಅನ್ನೋದು ನನ್ನ ಒಪಿನಿಯನ್. ಮಧ್ಯದಲ್ಲಿ ಒಂದ್ಸಲ ಬ್ಲಡ್ ಬರ್ತಕ್ಕಂಥ ಒಂದು ಸಿಚುಯೇಷನ್ ಕೂಡ ತೋರಿಸ್ತಾರೆ. ಸೊ ಅದ್ರ ಬಗ್ಗೆ ಇನ್ನೂ ಡೀಟೇಲ್ಡ್ ಆಗಿ ಬರ್ಕೊಂಡು ಒಂದೊಳ್ಳೆ ಕನ್ಕ್ಲೂಷನ್‌ನ ಕೊಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಒಪಿನಿಯನ್. ಸೊ ಇದನ್ನ ಹೈಲೈಟ್ ಮಾಡಿ ನೆಗೆಟಿವ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಟೋಟಲಿ ಹೇಳ್ಬೇಕಾದ್ರೆ ಈ ಸೀರೀಸ್ ಒಂದೊಳ್ಳೆ ಅನುಭವನ ಕೊಡ್ತು. ತುಂಬಾ ಚೆನ್ನಾಗಿದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಸೊ ನಾನು ವೇಟ್ ಮಾಡ್ತಾ ಇದ್ದೆ. ವೇಟ್ ಮಾಡಿದ್ದಕ್ಕೆ ವರ್ತ್ ಅನ್ನೋ ಒಂದು ಫೀಲ್ ಕೊಡ್ತು. ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ನೋಡಿ. ಅಂಡ್ ಆಲ್ರೆಡಿ ನೋಡಿರೋರು ನಿಮ್ಗೇನ್ ಅನ್ಸ್ತು ಅಂತ ಕಮೆಂಟ್‌ನಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಬೈ.